ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಇಲ್ಲಿಂದ ಈ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮಾಸ್ಟರ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ಅನುದಿನವೂ ಪತ್ರಿಜಿ ಗುರುಗಳ ಆಶೀರ್ವಾದದೊಂದಿಗೆ ಹಾಗೂ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಂರ ಆಶೀರ್ವಾದದೊಂದಿಗೆ, ಅವರ ದಿವ್ಯ ಆಶೀರ್ವಾದದಲ್ಲಿ ಸ್ವಾಧ್ಯಾಯವನ್ನ ನಡೆಸ್ತಾ ಬರ್ತಾ ಇದ್ದೀವಿ. ಆತ್ಮಾಯಣ ಸ್ವಾಧ್ಯಾಯ ಹಾಗೂ ಧ್ಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಮೊದಲಿಗೆ ಸ್ವಾಧ್ಯಾಯದ ಮಹತ್ವ, ಅದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಇವತ್ತಿನ ಕ್ಲಾಸ್ನಲ್ಲಿ ಆಮೇಲೆ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಈ ಸ್ವಾಧ್ಯಾಯದ ಮಹತ್ವ ಸಾರುವ ಐತಿಹಾಸಿಕ ವ್ಯಕ್ತಿಗಳ ಪುಸ್ತಕ ಪ್ರೇಮದ ಮಾತುಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ. ಎಲ್ಲರೂ ನೀರ್ನ ತಂದಿಟ್ಕೊಳ್ಳಿ ಮಾಸ್ಟರ್ಸ್. ತನ್ನನ್ನು ನೇಣು ಕಂಬಕ್ಕೆ ಹತ್ತಿಸುವ ಕೊನೆಯ ಕ್ಷಣದವರೆಗೂ ಪುಸ್ತಕಗಳ ಅಧ್ಯಯನದಲ್ಲಿ ತೊಡಗಿದ ವ್ಯಕ್ತಿ ಭಗತ್ ಸಿಂಗ್. ಮರೆಯದೆ ನನ್ನ ಸಮಾಧಿಯ ಮೇಲೆ ಬರೆಯಿರಿ, ಇಲ್ಲಿ ಪುಸ್ತಕದ ಹುಳು ಶಾಶ್ವತ ನಿದ್ರೆಯಲ್ಲಿದೆ. ಹೀಗೆ ಹೇಳಿದವನು ಬರ್ಟ್ರಾಂಡ್ ರಸಲ್. ತನ್ನನ್ನ ನೇಣು ಕಂಬಕ್ಕೆ ಹತ್ತಿಸುವಂತಹ ಆ ಕೊನೆಯ ಕ್ಷಣ ಏನಿದೆ, ಅಲ್ಲಿ ತನಕ ಕೂಡ ಪುಸ್ತಕಗಳ ಅಧ್ಯಯನವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಭಗತ್ ಸಿಂಗ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಮಾಸ್ಟರ್ಸ್. ಮರೆಯದೆ ನನ್ನ ಸಮಾಧಿ ಮೇಲೆ ಈ ರೀತಿ ಬರೆಯಿರಿ ಅಂತ ಬರ್ಟ್ರಾಂಡ್ ರಸಲ್ ಹೇಳ್ತಾರೆ. ಅವ್ರೇನಂತ ಹೇಳ್ತಾರೆ? ಇಲ್ಲಿ ಪುಸ್ತಕದ ಹುಳು ಶಾಶ್ವತ ನಿದ್ರೆಯಲ್ಲಿದೆ ಅಂತ ಬರೆಯಿರಿ ಅಂತ ಹೇಳ್ತಾರೆ. ಮಾನವನ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಯಾವುದು ಎಂದಾಗ ಸ್ವಲ್ಪ ಕೂಡ ಆಲೋಚನೆಯನ್ನ ಮಾಡ್ದಲೆ ಪುಸ್ತಕ ಅಂತ ಹೇಳಿದವರು ಆಲ್ಬರ್ಟ್ ಐನ್ಸ್ಟೈನ್. ಇನ್ನು ಯಾವ ಸ್ವಾತಂತ್ರ್ಯವೂ ಬೇಡ, ಜೈಲಿನಲ್ಲಿ ಪುಸ್ತಕ ಅಧ್ಯಯನಕ್ಕೆ ಅನುಮತಿ ಕೊಡಿ ಅಂತ ಕೋರಿದವರು ನೆಲ್ಸನ್ ಮಂಡೇಲಾ. ಬಂದೂಕಿಗಿಂತ ದೊಡ್ಡ ಆಯುಧ ಪುಸ್ತಕ. ಹುಟ್ಟಿದ ಹಬ್ಬದ ದಿನ ಕಾಣಿಕೆಯಾಗಿ ಏನು ಬೇಕೆಂದು ಕೇಳಿದಾಗ ಲಕ್ಷಾಂತರ ಪುಸ್ತಕಗಳನ್ನ ಕಾಣಿಕೆಯಾಗಿ ಪಡೆದ ವ್ಯಕ್ತಿ ಲೆನಿನ್. ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದಾಗ ತನಗೆ ಬಂದ ಸಂಭಾವನೆಯಲ್ಲಿ ಮೊದಲ $100 ನೀಡಿ ಪುಸ್ತಕಗಳನ್ನ ಖರೀದಿಸಿದಂತಹ ವ್ಯಕ್ತಿ ಚಾರ್ಲಿ ಚಾಪ್ಲಿನ್. ಒಂದು ಮಗುವಿಗೆ ನೀವು ಕೊಡಬೇಕಾದ ಉತ್ತಮ ಬಹುಮಾನ ಯಾವುದೆಂದರೆ ಪುಸ್ತಕ ಎಂದು ಹೇಳಿದವರು ವಿನ್ಸ್ಟನ್ ಚರ್ಚಿಲ್. ಭಯಂಕರವಾದ ಯುದ್ಧಕ್ಕೆ ಆಯುಧಗಳು ಯಾವುದು ಎಂದು ಕೇಳಿದಾಗ ಪುಸ್ತಕಗಳು ಎಂದು ಉತ್ತರಿಸಿದವರು ಮಾರ್ಟಿನ್ ಲೂಥರ್ ಕಿಂಗ್. ನಾನು ಇಲ್ಲಿಯವರೆಗೆ ಓದದೇ ಇರುವ ಪುಸ್ತಕವನ್ನ ತೆಗೆದುಕೊಂಡು ಬಂದು ನನ್ನನ್ನು ಭೇಟಿಯಾದ ವ್ಯಕ್ತಿಯೇ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿದವರು ಅಬ್ರಾಹಿಂ ಲಿಂಕನ್. 1000 ಪುಸ್ತಕಗಳನ್ನ ಓದಿದ ವ್ಯಕ್ತಿಯನ್ನು ತೋರಿಸಿ ಆತನೇ ನನ್ನ ಮಾರ್ಗದರ್ಶಿ ಎಂದವರು ಜೂಲಿಯಸ್ ಸೀಸರ್. ಪ್ರಪಂಚದ ನಕಾಶೆಯಲ್ಲಿ ಕಾಣಿಸುವ ಪ್ರತಿಯೊಂದು ಮೂಲೆಗೂ ಹೋಗಲು ಆಸೆ ಇದ್ದರೆ ಗ್ರಂಥಾಲಯಕ್ಕೆ ಹೋಗು, ಟೆಸ್ಕರ್ಡ್ಸ್. ಜೀವನದಲ್ಲಿ ವೈರಾಗ್ಯ ಹೊಂದಿದಾಗ ಅಥವಾ ಹೊಸ ಜೀವನ ಆರಂಭಿಸಬೇಕೆಂದುಕೊಂಡಾಗ ಒಂದು ಉತ್ತಮ ಪುಸ್ತಕ ಓದಲು ಆರಂಭಿಸಿ, ಇಂಗರ್ಸೇಲ್. ವ್ಯಾಯಾಮ ಹೇಗೆ ಶಾರೀರಿಕ ಆರೋಗ್ಯಕ್ಕೆ ಅಗತ್ಯವೋ ಹಾಗೆ
ಪುಸ್ತಕಗಳ ಅಧ್ಯಯನ ಮನಸ್ಸಿಗೆ ವ್ಯಾಯಾಮ. ಸಿಗ್ಮಂಡ್ ಫ್ರಾಯ್ಡ್. ಪುಸ್ತಕಗಳ ಅಧ್ಯಯನದ ಅಭ್ಯಾಸ ಇರುವ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಿ ಪರಿವರ್ತನೆಯಾಗುತ್ತಾನೆ ಮಾಸ್ಟರ್ಸ್. ನೋಡುದ್ರ ಎಷ್ಟೆಲ್ಲಾ ಮಹಾನ್ ವ್ಯಕ್ತಿಗಳು ಸ್ವಾಧ್ಯಾಯದ ಮಹತ್ವವನ್ನ ಸಾರಿದರೆ. ಐತಿಹಾಸಿಕ ವ್ಯಕ್ತಿಗಳವರು ಪುಸ್ತಕ ಪ್ರೇಮದ ಅವರ ಮಾತುಗಳನ್ನ ನಾವೀಗ ಕೇಳಿದ್ವಿ. ಓಕೆ ಮಾಸ್ಟರ್ಸ್, ಬನ್ನಿ ಈಗ ನಾವೆಲ್ಲರೂ ಆತ್ಮಾಯಣ ಪುಸ್ತಕ ಸ್ವಾಧ್ಯಾಯವನ್ನ ಮುಂದುವರಿಸೋಣ. ನಾವು ನಿನ್ನೆ ಎಪಿಸೋಡ್ ಅಲ್ಲಿ ಆತ್ಮಾಯಣ ಒಂದು ಜೀವಾತ್ಮನ ಪಯಣ, ಮೂಲ ಲೇಖಕರು ಪೀಟರ್ ರಿಷಲು, ಕನ್ನಡಕ್ಕೆ ಡಾಕ್ಟರ್ ಜೀವಂತರ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಅನುವಾದ ಮಾಡಿದ್ದಾರೆ. ನಾವು ಪೇಜ್ ನಂಬರ್ 265ಗೆ ಬಂದಿದ್ವಿ ಮಾಸ್ಟರ್ಸ್. ನಿನ್ನೆ ನಾವು ಅರ್ಥ ಮಾಡ್ಕೊಂಡಿದ್ವಿ, ಕಾರಣ ಲೋಕದಲ್ಲಿ ತಲುಪಿದ ಮೇಲೆ ಆತ್ಮನಿಗೆ ತನ್ನೆಲ್ಲ ಪೂರ್ವ ಜನ್ಮಗಳ ಸಂಪೂರ್ಣ ವಿವರಗಳೆಲ್ಲವನ್ನ ಕೂಡ ಚಿತ್ರಗಳ ರೂಪದಲ್ಲಿ ತೋರಿಸ್ಕೊಡಲಾಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಪ್ರೊಜೆಕ್ಟರ್ ಮೇಲೆ ಒಂದು ಸಿನಿಮಾವನ್ನ ಹೇಗೆ ತೋರಿಸ್ತಾರೋ ಥಿಯೇಟರ್ ನಲ್ಲಿ, ಹಾಗೆ ಥಿಯೇಟರ್ ನಲ್ಲೇ ಆಗಿರ್ಬೋದು, ಸ್ಕೂಲ್ಸ್ ಕಾಲೇಜಸ್ ಅಲ್ಲೇ ಆಗಿರ್ಬೋದು, ಈಗ ಒಂದು ಪ್ರೊಜೆಕ್ಟರ್ ಮೇಲೆ ಒಂದು ಸಿನಿಮಾವನ್ನ ತೋರಿಸಿದಂತೆಯೇ ಸಿನಿಮಾ ಇಸ್ ನಥಿಂಗ್ ಬಟ್, ಇಲ್ಲಿ ನಾವ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಪಾಸ್ಟ್ ಲೈಫ್, ನಾವು ಯಾವ ರೀತಿ ಜನ್ಮವನ್ನ ನಿಭಾಯಿಸ್ಕೊಂಡ್ ಬಂದ್ವಿ ಅದನ್ನ ಆ ಪ್ರೊಜೆಕ್ಟರ್ ಮೇಲೆ ಒಂದು ಸಿನಿಮಾ ತೋರಿಸ್ದಂಗೆ ತೋರಿಸ್ತಾರೆ. ಈ ಚಿತ್ರಗಳನ್ನ ನೋಡಿ ಅವನಿಗೆ ಹಿಂದಿನ ಜನ್ಮದಲ್ಲಿ ತಪ್ಪಾಗಿರುವುದು ಎಲ್ಲಿ ಹಾಗೂ ಪ್ರಶಂಸಾರ್ಹವಾದುದು ಎಲ್ಲಿ ಎಂಬುದು ಸರಿಯಾಗಿ ತಿಳಿದು ಬರುತ್ತೆ. ಇದೆಲ್ಲ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ. ಇಷ್ಟೇ ಅಲ್ಲದೆ ಮುಂದಿನ ಜನ್ಮದಲ್ಲಿ ಏನಾಗ್ಬೇಕಾಗಿದೆ ಮತ್ತೆ ಮುಂದೆ ಹೋಗುವ ಮೊದಲು ಅವನಿಗೆ ಚಾರಿತ್ರದಲ್ಲಿ ಏನೇನ್ ಬದಲಾವಣೆಗಳನ್ನ ಅವನು ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡಲಾಗುತ್ತೆ ಮಾಸ್ಟರ್ಸ್. ಅವಿಕಸಿತ ಮನುಷ್ಯ ಇದನ್ನೆಲ್ಲ ನೋಡ್ತಾನೆ, ಆದ್ರೂ ಅವನ ಸೀಮಿತ ಬುದ್ಧಿಯಿಂದಾಗಿ ಇವರ ಮಹತ್ವವನ್ನ ಅವನಿಂದ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಇವೆಲ್ಲ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ. ನಾನು ರೀಕ್ಯಾಪ್ ತಿಳಿಸ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ ಕಂಟಿನ್ಯೂ ಮಾಡ್ಬೇಕಲ್ಲ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ನಾನು ಸ್ವಲ್ಪ ರೀಕ್ಯಾಪ್ ಮಾಡಿನೇ ಪ್ರತಿ ಸಲ ಕ್ಲಾಸ್ನ ಕಂಟಿನ್ಯೂ ಮಾಡುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಾಸ್ಟರ್ಸ್. ಈಗ ವಿಕಸಿತ ಮನುಷ್ಯ ಅರ್ಥ ಮಾಡ್ಕೊಳ್ತಾನೆ. ಅವಿಕಸಿತ ಮನುಷ್ಯ ಸ್ಟೀಮರ್ ಯಾತ್ರಿಕನಂತೆ ಇದ್ರೆ, ಇನ್ನೊಂದೆಡೆ ವಿಕಸಿತ ಮನುಷ್ಯ ಹೆಲಿಕಾಪ್ಟರ್ ಯಾತ್ರಿಕನಂತೆ. ಅವನು ತಪ್ಪು ಮಾಡಿರೋದು ಯಾಕೆ ಮತ್ತೆ ಅದರ ಪರಿಣಾಮ ಏನಾಗಬಹುದು ಅನ್ನೋದನ್ನ ನೋಡುತ್ತಲೇ ತಿಳ್ಕೊಂಡ್ಬಿಡ್ತಾನೆ. ಇದೆಲ್ಲ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ. ಇಲ್ಲಿ ಕಲಿತುಕೊಂಡಿರುವ ಪಾಠ ಅವನ ಜ್ಞಾನ ಭಂಡಾರದ ಸ್ಥಾಯಿ ಅಣುಗಳಲ್ಲಿ ಶೇಖರ ಆಗುತ್ತೆ. ಸಮಸ್ಯೆಯ ಮೇಲೆ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ಆತನ ಅಂತರಾತ್ಮ ಅವನಿಗೆ ಅದೇ ತಪ್ಪನ್ನ ಮರಳಿ ಮಾಡದಿರಲು ಎಚ್ಚರಿಕೆ ಕೊಡುತ್ತೆ. ಆತನ ಜ್ಞಾನ ಭಂಡಾರ ಅದು ಎಲ್ಲೇ ಇರಲಿ ಅವನಿಗೆ ಜಾಗೃತೆಯಿಂದ ಇರಲು ಸಂದೇಶವನ್ನ ಕಳಿಸುತ್ತೆ. ತನ್ನ ಇಚ್ಛೆಯ ವಾತಾವರಣ ದೊರೆಯಲು ತಾನು ಎಲ್ಲಿ ಮತ್ತು ಏಕೆ ಹಾಗೂ ಯಾವ ದೇಶದಲ್ಲಿ ಮತ್ತು ಎಂತ ಜನರ ಮಧ್ಯೆ ಜನ್ಮವನ್ನ ಪಡ್ಕೊಳ್ಬೇಕು ಎಂಬುದನ್ನ ಅವನೀಗ ಅರ್ಥ ಮಾಡ್ಕೊಳ್ತಾನೆ. ಸಾಧ್ಯವಿದ್ದಷ್ಟು ಅತ್ಯಲ್ಪ ಸಮಯದಲ್ಲಿ ಗುರಿಯನ್ನ ಸಾಧಿಸ್ಬೇಕು ಅನ್ನೋದು ಪ್ರತಿಯೊಂದು ಆತ್ಮನ ಬಯಕೆಯಾಗಿರುತ್ತೆ ಅನ್ನೋ ತನಕ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಮಾಸ್ಟರ್ಸ್. ಈಗ ನಾವು ಮುಂದುವರಿಸೋಣ. ಪೇಜ್ ನಂಬರ್ 265 ಸೆಕೆಂಡ್ ಪ್ಯಾರಾ. ಆತ್ಮಸ್ತರದಲ್ಲಿ ನಾವು ಕಳೆದಂತ ಜೀವನದಿಂದ ನಾವು ಆನಂದವನ್ನೇ ಹೊಂದುತ್ತೇವೆ. ಆದರೂ ವಿಕಾಸದ ನಿಯಮಗಳಿಗೆ ಅನುಸಾರವಾಗಿ ಇದನ್ನು ಮತ್ತೆ ಬಿಡಬೇಕಾಗುತ್ತದೆ. ಆತ್ಮಸ್ತರದಲ್ಲಿ ನಾವು ಕಳೆದಂತ ಜೀವನದಿಂದ ನಾವು ಆನಂದವನ್ನ ಹೊಂದುತ್ತೇವೆ, ಆದರೂ ವಿಕಾಸದ ನಿಯಮಗಳಿಗೆ ಅನುಸಾರವಾಗಿ ಇದನ್ನು ಮತ್ತೆ ಬಿಡಬೇಕಾಗುತ್ತೆ. ಸಮಯ ಬಂದಾಗ ನಾವೆಲ್ಲ ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತೀವಿ. ಏಕೆ ಅಂತಂದ್ರೆ ಇನ್ನು ಹೆಚ್ಚಿನ ಅನುಭವಗಳನ್ನ ಹೊಂದಿ ನಮ್ಮ ಅಹಂನ ಅಭಿವ್ಯಕ್ತಿಯನ್ನ ಮಾಡಲು ನಾವು ಬಯಸ್ತೀವಿ. ಭೌತಿಕ ಜಗತ್ತಿನಲ್ಲಿ ಅಸಂಖ್ಯ ಜೀವನಗಳನ್ನು ಜೀವಿಸಿದ ಮೇಲೆಯೇ ನಾವು ವಿಕಾಸ ಹಂತದಲ್ಲಿ ಪ್ರಗತಿ ಹೊಂದಲು ಸಾಧ್ಯ ಎಂಬುದನ್ನ ಅರ್ಥ ಮಾಡ್ಕೊಳ್ತೀವಿ. ನಾವು ವಿಕಾಸ ಹೊಂದುತ್ತಾ ಜನ್ಮರಾಹಿತ್ಯ ಸ್ಥಿತಿ ಅಂದ್ರೆ ಪುನರ್ಜನ್ಮ ತೆಗೆದುಕೊಳ್ಳುವುದು ಅಗತ್ಯವಿರದಂತಹ ಸ್ಥಿತಿಯನ್ನು ಹೊಂದುವವರೆಗೆ ಕಾರಣಲೋಕದ ಕಂಪನಗಳಿಗೆ ಸ್ಪಂದಿಸುವುದು ಸಾಧ್ಯವಿಲ್ಲ ಎಂಬುದನ್ನ ತಿಳಿದುಕೊಳ್ಳುತ್ತೇವೆ. ನಾವು ಎವಲ್ಯೂಷನ್ ಹೊಂದುತ್ತಾ ವಿಕಾಸ ಹೊಂದುತ್ತಾ ಜನ್ಮರಾಹಿತ್ಯ ಸ್ಥಿತಿ
ಅಂದ್ರೆ ಪುನರ್ಜನ್ಮ ಅನ್ನೋದೇ ನಮಗ್ ಬೇಕಾಗಿರೋದಿಲ್ಲ, ಅದನ್ನ ತೆಗೆದುಕೊಳ್ಳೋ ಅಗತ್ಯನೇ ನಮ್ಗೆ ಬರಲ್ಲ ಅವಾಗ. ಅಂತ ಸ್ಥಿತಿಯನ್ನ ನಾವು ಹೊಂದೋವರೆಗೂ ಕೂಡ ಕಾರಣ ಲೋಕದ ಆ ಎನರ್ಜಿ ವೈಬ್ರೇಷನ್ಸ್ ಏನಿದೆ ಅದು ಅದಕ್ಕೆ ಸ್ಪಂದಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಭೌತಿಕ ಜಗತ್ತು ನಮಗೆ ಕಲಿಸಬೇಕಾದಂತಹ ಪಾಠಗಳನ್ನೆಲ್ಲ ನಾವು ಕಲಿತ್ಕೊಂಡ ಮೇಲೆಯೇ ಈ ಸಮಯ ಬರುತ್ತೆ. ಅಲ್ಲಿವರೆಗೂ ಈ ಸಮಯ ಬರಲ್ಲ ಮಾಸ್ಟರ್ಸ್. ಪ್ರತಿಯೊಬ್ಬ ವ್ಯಕ್ತಿ ನೋಡಿ ನೀವು ಪ್ರಪಂಚದಲ್ಲಿ ಹೆಂಗ್ ಇರ್ತಾನೆ ಅಂತ, ಒಬ್ಬೊಬ್ಬನ ನಡವಳಿಕೆಗಳು ಕೂಡ ಬದಲಾಯಿಸ್ಕೊಂಡಿರುತ್ತೆ, ಚೇಂಜ್ ಆಗಿರುತ್ತೆ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಕೂಡ ಅಣ್ಣ ಒಂಥರ ಇರ್ತಾನೆ, ತಮ್ಮ ಒಂದ್ ಲೋಕದಲ್ಲಿ ಇರ್ತಾನೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಒಬ್ಬನ್ಗೆ ಒಳ್ಳೆ ಬುದ್ಧಿ ಇರುತ್ತೆ, ಒಬ್ಬನ್ಗೆ ದುಷ್ಟ ಬುದ್ಧಿ ಇರುತ್ತೆ. ತಾಯಿ ಒಳ್ಳೆ ಆಗಿರ್ತಾಳೆ, ಬಟ್ ಮಕ್ಕಳು ಒಳ್ಳೆಯವರಾಗಿರೋದಿಲ್ಲ. ನಾವೆಷ್ಟೋ ನೋಡಿದೀವಲ್ವಾ ಸಮಾಜದಲ್ಲಿ, ಎಂತೆಂಥವ್ರು ಇರ್ತಾರೆ. ಅವರು ಅವ್ರ ಮೂಗಿನ ನೇರಕ್ಕೆ ಜೀವನ ಮಾಡ್ಕೋತಾ ಹೋಗ್ತಾ ಇರ್ತಾನೆ ಮಾಸ್ಟರ್ಸ್. ಅವ್ರಿಗೇನ್ ಕರ್ಮ ಏನು ಧರ್ಮ ಏನು, ಅವ್ರೇನ್ ಕರ್ಮ ನೋಡಲ್ಲ ಧರ್ಮ ನೋಡಲ್ಲ ಅಂತವ್ರಲ್ಲ. ಇನ್ನೊಬ್ರಿಗೆ ಇನ್ನೊಬ್ರು ಜೀವನನ ಹಾಳು ಮಾಡೋದು, ತಾನ್ ಮಾತ್ರ ಚೆನ್ನಾಗಿ ಬದುಕ್ಬೇಕು, ಸ್ವಾರ್ಥ ಬುದ್ಧಿ, ನನ್ನ ಜೀವನದಲ್ಲಿ ಎಲ್ಲಾ ಸರಿಯಾಗಿರ್ಬೇಕು, ಬೇರೆಯವ್ರ ಜೀವನ ಹಾಳಾದ್ರೂ ಚಿಂತೆ ಇಲ್ಲ, ಈ ತರ ಯೋಚನೆ ಮಾಡ್ಕೊಂಡು ಜೀವನ ಮಾಡುವಂತ ಜಗತ್ತಿನಲ್ಲಿ ನಾವ್ ಎಷ್ಟು ಜನ ನೋಡ್ತಾ ಇರ್ತೀವಲ್ವಾ ಸುತ್ತಮುತ್ತನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭೌತಿಕ ಜಗತ್ತು ನಮ್ಗೆ ಕಲಿಸ್ಬೇಕಾದಂತ ಪಾಠಗಳನ್ನೆಲ್ಲ ನಾವು ಕಲ್ತ್ಕೊಂಡ ಮೇಲೆನೆ ಈ ಸಮಯ ಬರುವಂತದ್ದು, ಅಂದ್ರೆ ಜನ್ಮ ರಾಹಿತ್ಯ ಸ್ಥಿತಿ ಬರುವಂತದ್ದು. ಇಲ್ಲಾಂದ್ರೆ ಅಲ್ಲಿವರೆಗೂ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ತರ ಮತ್ತೆ ಮತ್ತೆ ಭೂಮಂಡಲದ ಮೇಲೆ ಅಂತವ್ರು ಹುಟ್ಟಿ ಹುಟ್ಟಿ ಬರ್ತಾನೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಕರ್ಮಗಳು ಕಳೆದಿರೋದಿಲ್ವಲ್ಲ. ಮತ್ತೆ ಬರ್ತಾರೆ ಭೂಮಿ ಮಂಡಲದ ಮೇಲೆ, ಕರ್ಮ ಕಳ್ಕೊಳ್ಬೇಕು ಅಂತ ಬಂದಿರ್ತಾರೆ. ಮತ್ತೆ ಹೊಸ ಹೊಸ ಕರ್ಮಗಳನ್ನ, ಆಗಮಿ ಕರ್ಮಗಳನ್ನ ಮಾಡ್ತಾ ಬರ್ತಾರೆ. ಅವಾಗ ಏನಾಗುತ್ತೆ, ಕರ್ಮ ಅದು ಬ್ಯಾಲೆನ್ಸ್ ಆಗ್ತಾನೆ ಹೋಗುತ್ತೆ. ಡ್ಯೂ ಇದ್ದೇ ಇರುತ್ತೆ ಮಾಸ್ಟರ್ಸ್, ಅದು ಕರಗಿರೋದಿಲ್ಲ ಕರ್ಮ ಫುಲ್ಲು. ಈಗ ಏನ್ ಇವಾಗಿನ ಜೀವನ ನಡೀತಾ ಇರುತ್ತೆ, ಹಿಂದಿನ ಕರ್ಮನ ಕಳ್ಕೊತಾ ಇರ್ತೀವಿ ಆ ಜೀವನದಲ್ಲಿ. ಆದ್ರೆ ಮತ್ತೆ ಏನಾದ್ರು ಕರ್ಮ ಮಾಡಿದಾಗ, ಅಂದ್ರೆ ದುಷ್ಕರ್ಮ ಮಾಡಿದಾಗ ಅಥವಾ ಒಳ್ಳೆ ಕರ್ಮ ಮಾಡಿದಾಗ, ಸುಕರ್ಮ ಮಾಡಿದಾಗ, ಅದಕ್ಕೂ ಕೂಡ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತಲ್ವಾ. ಅದನ್ನ ಅನುಭವಿಸೋಕೆ ಮತ್ತೆ ಭೂಮಿ ಮೇಲೆ ಹುಟ್ಟು ಬರ್ಲೇಬೇಕಾಗತ್ತೆ ಅವರು. ಹಾಗಾಗಿ ಪತ್ರಿಸರು ಮತ್ತೆ ಎಲ್ಲಾ ಹೈಯರ್ ವರ್ಲ್ಡ್ ಮಾಸ್ಟರ್ಸು, ಎಷ್ಟೋ ಜನ ಋಷಿ ಮುನಿಗಳಾಗಿರ್ಬೋದು, ಯೋಗಿಗಳಾಗಿರ್ಬೋದು, ಮಹಾನ್ ಜ್ಞಾನಿಗಳು, ಬ್ರಹ್ಮರ್ಷಿಗಳು, ಅವರೆಲ್ಲ ಹೇಳೋವಂಥದ್ದು ಏನು ಅಂದ್ರೆ, ಭೂಮಿ ಮೇಲೆ ನೀವು ಒಳ್ಳೆ ಕರ್ಮ ಮಾಡ್ತಿರೋ ಕೆಟ್ಟ ಕರ್ಮ ಮಾಡ್ತಿರೋ ಅದ್ರ ಬ್ಯಾಲೆನ್ಸ್ ಎಲ್ಲ ನೀವು, ಅಂದ್ರೆ ಅದ್ರದ್ದು ಏನು ಡ್ಯೂನ ಉಳಿಸ್ಕೊಳಂಗಿಲ್ಲ. ಇದು ನನ್ನದಲ್ಲ, ಈ ಕಾರ್ಯ ನಾನ್ ಮಾಡ್ತಾ ಇಲ್ಲ, ಇದರಿಂದ ನಾನು ಲಾಭವನ್ನ ಪಡ್ಕೊಳ್ಬೇಕು ಅಂತ ಮಾಡ್ತಾ ಇಲ್ಲ ಅನ್ನೋಂತ ಮನಸ್ಥಿತಿ ಯಾರಲ್ಲಿರುತ್ತೆ ನೋಡಿ, ಅದು ಅವಾಗ ಸತ್ಯ ಕರ್ಮ ಆಗುತ್ತೆ ಮಾಸ್ಟರ್ಸ್. ಯಾರು ಏನೋ ಒಂದು ಒಬ್ರಿಗೆ ಸಹಾಯ ಮಾಡ್ತಾ ಅವರಿಂದ ಇನ್ನೇನೋ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಅದು ಸುಕರ್ಮ ಆಗಲ್ಲ, ಅದು ಸತ್ಯಕರ್ಮ ಆಗಲ್ಲ, ಅದು ಜಸ್ಟ್ ಸುಕರ್ಮ ಆಗತ್ತೆ. ಅಂದ್ರೆ ಈಗ ಒಬ್ರಿಗೆ ಸಹಾಯ ಮಾಡೋದು, ಅವರು ಕೂಡ ಇವ್ರಿಗೆ ಸಹಾಯ ಮಾಡ್ತಾರೆ, ಅಂದ್ರೆ ಪರಸ್ಪರ ಸಹಾಯಗಳನ್ನ ಮಾಡ್ಕೋತಾರೆ ನೋಡಿ, ಅದು ಜಸ್ಟ್ ಅದೊಂದು ಕರ್ಮ ಆಗುತ್ತೆ. ಯಾರು ಏನೋ ಒಂದು ಲಾಭವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಏನೂ ಬಯಸ್ದಲನೆ ಲೋಕ ಕಲ್ಯಾಣಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ, ಕರ್ಮಗಳನ್ನ ಮಾಡ್ತಾರೆ ನೋಡಿ, ಸುಕರ್ಮ, ಅದು ಅವರು ಲೋಕ ಕಲ್ಯಾಣಕ್ಕೆ, ಲೋಕಕ್ಕೆ ಒಳಿತಾಗ್ಲಿ ಅನ್ನೋಂತ ಕೆಲ್ಸಗಳನ್ನ ಮಾಡ್ತಾರೆ ನೋಡಿ, ಅದು ಸತ್ಯ ಕರ್ಮ ಆಗುತ್ತೆ. ನಂದೇನು ಇಲ್ಲ ಇಲ್ಲಿ, ಎಲ್ಲ ಹೈಯರ್ ವರ್ಲ್ಡ್ ಹೈಯರ್ ವರ್ಲ್ಡ್ ಮಾಸ್ಟರ್ಸೇ ಮಾಡಿಸ್ತಾ ಇದ್ದಾರೆ, ಇದು ನನ್ನ ಕೈಲಿ ನಾನ್ ಮಾಡ್ತಿರೋದಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಮಾಡಿದಾಗ ಅದು ಸತ್ಯ ಕರ್ಮ ಆಗುತ್ತೆ ಮಾಸ್ಟರ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಭೌತಿಕ ಜಗತ್ತು ನಮ್ಗೆ ಕಲಿಸಬೇಕಾದಂತಹ, ಈ ಲೈನ್ ಓದಿದಾಗ ನನ್ಗೆ ಇದಿಷ್ಟೆಲ್ಲ ನೆನಪು ಬಂದಿತ್ತು, ಏನ್ ಫ್ಲೋ ಬಂತು ಅದು ನಾನು ನಿಮ್ಗೆ ಹೇಳ್ಕೊಂಡೆ ಮಾಸ್ಟರ್ಸ್. ಈಗ ಅಲ್ಲಿ ಹೇಳ್ತಾ ಇದ್ದಾರೆ, ಭೌತಿಕ ಜಗತ್ತು ನಮ್ಗೆ ಕಲಿಸ್ಬೇಕಾದಂತಹ ಪಾಠಗಳನ್ನೆಲ್ಲ ನಾವು ಕಲ್ತ್ಕೊಂಡ ಮೇಲೆನೆ ಜನ್ಮರಾಹಿತ್ಯ ಸ್ಥಿತಿ, ಅಂದ್ರೆ ಮತ್ತೆ ಪುನರ್ಜನ್ಮ ಅನ್ನೋದು ನಮ್ಗೆ ಬರದಂತಹ ಸ್ಥಿತಿ ನಮ್ಗೆ ಬರುತ್ತೆ, ಆ ಸಮಯ ಅವಾಗ ಬರುತ್ತೆ. ಆಗ ಭೌತಿಕ ಜಗತ್ತು ಅಥವಾ ಸೂಕ್ಷ್ಮ ಜಗತ್ತಿನಿಂದ ಎಷ್ಟೋ ಬೇರೆಯಾಗಿರುವಂತಹ ಇತರ ಕ್ಷೇತ್ರಗಳ ಚಟುವಟಿಕೆಗಳತ್ತ ನಮ್ಮ ಗಮನ ಹರಿಯುತ್ತೆ. ಮನುಷ್ಯ ಜೀವನದ ಪರಿಪೂರ್ಣ ಅವಸ್ಥೆಯನ್ನ ತಲುಪಿದಂತಹ ಆತ್ಮಗಳು ಮನುಕುಲದ ಮೇಲಿನ ಪ್ರೇಮದಿಂದಾಗಿ ಹಾಗೂ ಮಾನವತೆಯ ವಿಕಾಸದಲ್ಲಿ ಸಹಾಯ ಮಾಡುವ ಇಚ್ಛೆಯಿಂದಾಗಿ ಚೇತನದ ನಿಮ್ನ ಸ್ತರಗಳೊಂದಿಗೆ ಸಂಪರ್ಕವನ್ನಿಟ್ಟುಕೊಳ್ಳಲು ಒಮ್ಮೊಮ್ಮೆ ಸ್ವೇಚ್ಛಾ ನಿರ್ಣಯವನ್ನ ಕೈಗೊಳ್ಳುತ್ತವೆ.
ಮಹಾನ್ ಆತ್ಮಗಳು ಇವೆ ಎನ್ನುವುದು ಎಷ್ಟೋ ಒಳ್ಳೆ ಸಂಗತಿಯಾಗಿದೆ. ಇಲ್ಲವಾದಲ್ಲಿ ಮನುಕುಲದ ಪ್ರಗತಿಯು ಇಂದು ಆಗಿರುವುದಕ್ಕಿಂತ ಎಷ್ಟೋ ಕಡಿಮೆಯಾಗಿರ್ತಾ ಇತ್ತು. ನೋಡಿ, ಎಷ್ಟೋ ಜನ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪತ್ರಿಜಿ ಸರ್, ಅವರು ಈ ಭೂಮಿ ಮೇಲೆ ಅವ್ರು ಹುಟ್ಟು ಬರ್ಬೇಕು ಅನ್ನೋಂಥದ್ದು ಅವ್ರಿಗೇನು ಇರ್ಲಿಲ್ಲ. ಯಾಕಂದ್ರೆ ಅವ್ರೇನ್ ಕರ್ಮ ಬ್ಯಾಲೆನ್ಸ್ ಇದ್ದು ಬಂದಿದ್ದಲ್ಲ ಮಾಸ್ಟರ್ಸ್. ಅವರು ಲೋಕ ಕಲ್ಯಾಣವಾದ ಕೆಲಸ ಮಾಡ್ಬೇಕು ಅಂತಾನೆ ಭೂಮಂಡಲದಲ್ಲಿ ಹುಟ್ಟಿ ಬಂದಿರುವಂತದ್ದು ಪತ್ರಿಜಿ ಸರ್. ಆ ತರ ಪತ್ರಿ ಸರ್ ಮತ್ತೆ ಇನ್ನು ಎಷ್ಟೋ ಅವ್ರ ತರನೇ ಉನ್ನತ ಆತ್ಮಗಳು ಏನೇನಿರ್ತಾರೆ, ಅವ್ರು ಎಷ್ಟೋ ಜನ ಲೋಕ ಕಲ್ಯಾಣವಾದ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಉದ್ಧಾರ, ಮನುಕುಲದ ಉದ್ಧಾರ ಆಗಲ್ಲ ಅಲ್ವಾ, ಒಳಿತಾಗ್ಬೇಕು, ಮನುಕುಲಕ್ಕೆ ಒಳಿತಾಗ್ಬೇಕು ಅಂದ್ರೆ ಅವ್ರಿಗೆ ಜ್ಞಾನವನ್ನ ಕೊಡ್ಬೇಕು ಅಂತ ಅನ್ಬಿಟ್ಟೇನೆ ಅವರು ಏನು ಅವ್ರು ಯಾವ ಜನ್ಮರಾಹಿತ್ಯ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವ್ರಾಗವ್ರೇನೆ ವಿತ್ ಇಂಟೆನ್ಷನ್ ಇಟ್ಕೊಂಡು ಭೂಮಂಡಲದ ಮೇಲೆ ಅವರು ಹುಟ್ಟುತ್ತಾ ಬರ್ತಾರೆ ಮಾಸ್ಟರ್ಸ್. ಯಾಕೆಂದ್ರೆ ಲೋಕ ಕಲ್ಯಾಣವಾದ ಕೆಲಸವನ್ನ ಮಾಡೋಕೋಸ್ಕರನೇ ಅವರು ಹುಟ್ಟಿ ಬರ್ತಾರೆ. ಮನುಕುಲದ ಒಳಿತಿಗಾಗಿ, ಜನರಿಗೆಲ್ಲ ಉದ್ಧಾರ ಮಾಡ್ಬೇಕಪ್ಪ ನಾನು, ಇಲ್ಲಾಂದ್ರೆ ಅವ್ರಿಗೆ ಈ ಜ್ಞಾನವನ್ನ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಮಕ್ಕಳುಗಳ ತರ ನೋಡ್ತಾರೆ ಅವರು ನಮ್ನೆಲ್ಲಾರ್ನು. ಇವ್ರಿಗೆ ಪಾಪ ಗೊತ್ತಾಗಲ್ಲಪ್ಪ, ನಾವ್ ಇವ್ರಿಗೆ ಹೇಳ್ಕೊಡ್ಬೇಕು, ಈ ಜ್ಞಾನ ಅನ್ನೋದಿಲ್ಲ ಅವ್ರಿಗೆ, ಈ ಜ್ಞಾನವನ್ನ ನಾನು ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತಾನೆ ಪತ್ರಿಜಿ ಸರ್ ಅಂತಹ ಎಷ್ಟೋ ಮಹಾತ್ಮರು ಭೂಮಂಡಲದಲ್ಲಿ ಅವ್ರು ಹುಟ್ಟು ಅಗತ್ಯ ಇಲ್ಲ ಅಂದ್ರೂ ಕೂಡ ಅವ್ರು ಹುಟ್ಟು ಬರ್ತಾರೆ. ಇಲ್ಲ ಅಂದಿದ್ರೆ ಆತರ ಈ ತರ ಸ್ವೇಚ್ಛಾ ನಿರ್ಣಯವನ್ನ ಕೈಗೊಂಡು ಭೂಮಂಡಲದ ಮೇಲೆ ಬರ್ಬೇಕು ಅಂತ ಯಾರು ಆತರ ಅನ್ಕೊಂಡೇ ಇಲ್ಲ. ನನ್ಗೇನಾಗ್ಬೇಕಾಗಿದ್ಯಪ್ಪ, ಅರ್ತ್ ಪ್ಲಾನೆಟ್ ಮೇಲೆ ಜನ ಹೆಂಗಾದ್ರೂ ಇರ್ಲಿ, ನನ್ಗಂತೂ ಜನ್ಮರಾಹಿತ್ಯ ಸ್ಥಿತಿ ಸಿಕ್ಬಿಡಿದೆ ಅಂತ ಅವ್ರೇನಾದ್ರೂ ಪಾಪ ಯೋಚನೆ ಮಾಡಿದಿದ್ರೆ ಹೈಯರ್ ವರ್ಲ್ಡ್ ಮಾಸ್ಟರ್ಸು, ಇವತ್ತು ಈ ಮನುಕುಲದ ಪ್ರಗತಿ ಎಷ್ಟಾಗಿದ್ಯೋ ಅಷ್ಟು ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್, ಇನ್ನೂ ಕಡಿಮೆ ಆಗಿರ್ತಾ ಇತ್ತು. ನೆಕ್ಸ್ಟ್ ಪ್ಯಾರಾದಲ್ಲಿ ನೋಡೋಣ. ಈ ಮೊದಲು ನಾನು ಹೇಳಿದ ಹೋಲಿಕೆಯನ್ನ ನೀನು ನೆನಪಿನಲ್ಲಿ ಇಟ್ಟುಕೊಂಡಿದ್ದರೆ ಈಗ ನಾನು ವಿವರಿಸಿದ ಪುನರ್ಜನ್ಮ ಪಡೆದುಕೊಂಡು ಭೂಮಿಯ ಮೇಲೆ ಬರುವ ವಿಧಾನವನ್ನ ತಿಳಿದುಕೊಳ್ಳಲು ನಿನಗೇನು ಕಷ್ಟ ಆಗೋದು ಅಂತ ಇಲ್ಲಿ ಆಚಾರ್ಯ ಅಂದ್ರೆ ಭಾರತೀಯ ಮಿತ್ರ ಪೀಟರ್ ಋಷುಲಿಗೆ ಹೇಳ್ತಾ ಇದ್ದಾರೆ. ಇವೆಲ್ಲ ಮಾತುಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಚಾರ್ಯ ಪೀಟರ್ ಋಷುಲಿಗೆ ಹೇಳ್ತಾ ಇರೋಂತ ಮಾತು. ಇಲ್ಲಿವರೆಗೂ ಅವ್ರು ಏನೇನು ಹೋಲಿಕೆಗಳನ್ನ ಕೊಟ್ರು, ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಳಿದ್ರು, ಅದನ್ನ ಆಚಾರ್ಯ ಹೇಳ್ತಾ ಇದಾರೆ. ನಾನು ಏನೇನು ಎಕ್ಸಾಂಪಲ್ ಕೊಟ್ಟೆ ಪೀಟರ್ ಋಷುಲು ನಿನ್ಗೆ, ಇದೆಲ್ಲನೂ ನೀನೇನಾದ್ರೂ ನೆನಪಿನಲ್ಲಿ ಇಟ್ಕೊಂಡಿದ್ರೆ ಈಗ ನಾನೀಗ ಏನು ವಿವರಣೆ ಕೊಟ್ಟೆ, ವಿವರಿಸಿದಂತಹ ಪುನರ್ಜನ್ಮ ಪಡೆದುಕೊಂಡು ಭೂಮಿ ಮೇಲೆ ಬರುವ ವಿಧಾನವನ್ನ ತಿಳಿದುಕೊಳ್ಳಲು ನಿನಗೆ ಏನು ಕಷ್ಟ ಆಗೋದಿಲ್ಲ. ನಗ್ನ ಆತ್ಮವು ಪುನಃ ವಸ್ತ್ರಧಾರಣ ಮಾಡಬೇಕಾಗುವುದು. ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ ಅವನು ಚೇತನದ ವಿಭಿನ್ನ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಲು 3 ಶರೀರಗಳನ್ನ ಪ್ರಾಪ್ತ ಮಾಡ್ಕೊಳ್ಬೇಕು. ಮಾನಸ ತತ್ವದಿಂದ ಅವನು ಮೊದಲ ಶರೀರವನ್ನು, ಅವನ ಒಳ ಉಡುಪು ಪಡೆದುಕೊಳ್ಳಬೇಕು. ಅದನ್ನ ಪಡೆದುಕೊಳ್ಳಲು ಅವನು ತನ್ನ ಗಮನವೆಲ್ಲ ಮಾನಸ ಸ್ತರದ ಪ್ರತ್ಯೇಕ ವಲಯಕ್ಕೆ ಅನುಗುಣವಾಗಿ ಅಣುಗಳನ್ನ ಜೋಡಿಸಿ ಇಡಲಾದಂತಹ ಸ್ಥಾಯಿ ಪರಮಾಣುಗಳತ್ತ ಕೇಂದ್ರೀಕರಿಸುತ್ತಾನೆ. ಮಾನಸ ಪರಮಾಣುಗಳಿಂದ ಅವನು ಮೊದಲು ಪುನಃ ಜೀವಿಸುತ್ತಾನೆ, ಆ ನಂತರ ಅದರ ಸುತ್ತಲೂ ಇದರ ಪರಿಣಾಮಗಳನ್ನ ಜೋಡಿಸಿಕೊಳ್ಳುತ್ತಾನೆ. ಸ್ಫಟಿಕವನ್ನ ವಿಶಿಷ್ಟ ದ್ರಾವಕದಲ್ಲಿ ಹಾಕಿದಾಗ ಅದು ತನ್ನ ಸುತ್ತಲೂ ಇತರ ಸ್ಫಟಿಕಗಳನ್ನ ಆಕರ್ಷಿಸುವಂತೆ ತಾನು ಆಕರ್ಷಿಸುವ ತತ್ವಗಳಿಂದ ಮಾನಸ ಲೋಕದ ಅಲ್ಪ ಸಮಯದ ನಿವಾಸದ ನಂತರ ತೊರೆದಿರುವಂತಹ ಅವನ ಮನೋಮಯ ಕೋಶವನ್ನ ಧಾರಣ ಮಾಡುತ್ತಾನೆ. ಈಗ ಇದರಲ್ಲಿ ಆಗುವ ವ್ಯತ್ಯಾಸವೇನೆಂದ್ರೆ, ಇದು ಚೇತನದ ಮೊದಲಿನದಕ್ಕಿಂತ ಉತ್ತಮವಾದ ಮನೋಮಯ ಕೋಶವಾಗುತ್ತದೆ. ಏಕೆಂದರೆ ಇದರಲ್ಲಿ ಇದಕ್ಕಿಂತ ಮೊದಲಿನ ಎಲ್ಲ ಜನ್ಮಗಳ ಮಾನಸಿಕ ಪ್ರಯತ್ನಗಳ ಪರಿಣಾಮಗಳು ಒಳಗೊಂಡಿರುತ್ತವೆ. ಈ ಹೊಸ ಜನ್ಮದಲ್ಲಿ ಅವನು ಪಡೆದುಕೊಂಡಿರುವಂತಹ ಮನೋಮಯ ಕೋಶದಲ್ಲಿ ಅವನ ಎಲ್ಲ ಪೂರ್ವ ಜನ್ಮಗಳ ಜ್ಞಾನವು ತುಂಬಿರುತ್ತದೆ. ನೋಡಿ, ಅವನ ಹಿಂದಿನ ಪಾಸ್ಟ್ ಲೈಫ್ ಜ್ಞಾನ ಎಲ್ಲಿರುತ್ತೆ? ಮನೋಮಯ ಕೋಶದಲ್ಲಿ ತುಂಬಿರುತ್ತೆ. ಆದರೆ ಅವನು ಇನ್ನೂ ಯಾವ ಜನ್ಮಗಳನ್ನ ತಿಳಿದುಕೊಂಡಿಲ್ಲವೋ ಅದರ ಯಾವುದೇ ಸ್ಪರ್ಶ ಕೂಡ ಇರೋದಿಲ್ಲ. ಇದರಿಂದ ಈ ಜಗತ್ತಿನಲ್ಲಿ ಕೆಲವು ಜನರು ಭಿನ್ನ ರೀತಿಯಿಂದ ಏಕೆ ಇರ್ತಾರೆ ಎಂಬುದು ತಿಳಿದು ಬರುತ್ತೆ. ಅವರ ಬುದ್ಧಿ ಮತ್ತು ತಿಳುವಳಿಕೆ ಬೇರೆ ಬೇರೆಯಾಗಿರುತ್ತೆ ಅಲ್ವಾ ಮಾಸ್ಟರ್ಸ್? ಎಲ್ಲರಿಗೂ ಒಂದೇ ರೀತಿಯ ಮನಸ್ಥಿತಿ ಇದ್ಬಿಟ್ಟಿದ್ರೆ ಏನಾಗಿರ್ತಾ ಇತ್ತು ಪ್ರಪಂಚ? ಈಗ ಎಲ್ಲರೂ ಒಳ್ಳೆಯವರೇ ಇದ್ಬಿಟ್ಟಿದ್ರೆ ಒಳ್ಳೇದಂತೂ ಖಂಡಿತ ಹಾಗೆ ಆಗ್ತಾ ಇತ್ತು. ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು, ಟೆರರಿಸ್ಟ್ ಗಳಾಗಿರ್ಬೋದು. ಎಷ್ಟು ಜನ ಭೂಮಂಡಲದ ಮೇಲೆ ಇರ್ತಾರೆ ಅಲ್ವಾ? ಎಲ್ಲಾ ತರ ಮನಸ್ಥಿತಿಯವರು ಜನಗಳು ಕೂಡ ಭೂಮಂಡಲದ ಮೇಲೆ
ಹುಟ್ಟಿ ಬಂದಿರ್ತಾರೆ. ಒಬ್ಬೊಬ್ರ ಮನಸ್ಥಿತಿ, ಒಬ್ಬೊಬ್ರು ಥಿಂಕಿಂಗ್ ಕೆಪಾಸಿಟಿ, ಅವರವರ ತಿಳುವಳಿಕೆ ಪ್ರತಿಯೊಂದು ಕೂಡ ವಿಭಿನ್ನವಾಗಿ ಇರುತ್ತೆ. ಅವರ ಬುದ್ಧಿ ಮತ್ತು ತಿಳುವಳಿಕೆ ಬೇರೆ ಬೇರೆಯಾಗಿರುತ್ತೆ, ಏಕೆಂದ್ರೆ ಅವರ ಮನೋಮಯ ಕೋಶಗಳು ಭಿನ್ನವಾಗಿರುತ್ತವೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಆದ್ರಿಂದ ಒಬ್ಬನು ಬಹು ಸೂಕ್ಷ್ಮ ಬುದ್ಧಿಯುಳ್ಳವನಾಗಿರ್ತಾನೆ. ಅದನ್ನು ಆತನು ಎಷ್ಟೋ ಅನುಭವಗಳಿಂದ ಪ್ರಾಪ್ತ ಮಾಡ್ಕೊಂಡಿರ್ತಾನೆ. ಅವನು ಎಷ್ಟೋ ಅನುಭವಗಳಿಂದ ಆ ರೀತಿ ಆ ಸ್ಥಿತಿಯನ್ನ ಅವನು ತಲುಪಿರ್ತಾನೆ ಮಾಸ್ಟರ್ಸ್. ತುಂಬಾ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ತಾನೆ ಅವನು. ಆ ಆತ್ಮ ಏನಿದೆ ಬಹಳ ಅನುಭವ ಪಡ್ಕೊಂಡಂತಹ ಆತ್ಮ ಆಗಿರುತ್ತೆ ಅದು. ಅವನು ತನಗಿಂತ ಕಡಿಮೆ ಅನುಭವಗಳಿರುವ ವ್ಯಕ್ತಿಗಳಿಂದ ಅನಾವಶ್ಯಕ ಲಾಭವನ್ನ ಪಡೆದುಕೊಳ್ಳಬಾರದು. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯವಾಗಿದೆ, ಅವರ ಪ್ರಗತಿಗೆ ಅಡ್ಡಿಯುಂಟು ಮಾಡುವುದಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಒಂದು ಕುಟುಂಬದಲ್ಲಿ ಅಣ್ಣ ಆದವನು ತಮ್ಮನ್ಗೆ ಉದ್ಧಾರ ಮಾಡ್ಬೇಕೆ ಹೊರತು ಅವನಿಗೆ ಕೆಟ್ಟದಾಗ್ಲಿ ಅಂತ ನಾನು ಎಲ್ಲ ಚೆನ್ನಾಗಿರ್ಬೇಕು, ನಾನು ನಮ್ಮ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದು ದುಷ್ಟ ಬುದ್ಧಿಯಿಂದ ತಮ್ಮದಿರು ಇನ್ಯಾರು ಇರ್ತಾರೆ ಉಳಿದ ತಮ್ಮದಿರು, ಅವ್ರಗಳಿಗೆ ದುಷ್ಟ ಬುದ್ಧಿ ತುಂಬೋದಾಗಿರ್ಬೋದು, ಅವರನ್ನ ತಪ್ಪು ದಾರಿಲಿ ನಡೆಸೋದಾಗಿರ್ಬೋದು. ಈ ತರ ಎಲ್ಲ ಮಾಡಬಾರ್ದು ಅಣ್ಣ ಆದವನು. ಅವನೇನೋ ಅಣ್ಣ ಹುಟ್ಬಿಟ್ಟಿದಾನೆ ಅನ್ನೋದು ಮಾತ್ರಕ್ಕೆ ಆಮೇಲೆ ಹುಟ್ಟಿದಂತ ತಮ್ಮದಿರು ಅಣ್ಣನ್ ಮಾತೇ ಕೇಳ್ಬೇಕು, ಅವನು ಹೇಳಿದ್ದೇ ಸರಿ ಅಂತ ಅಲ್ಲ. ವಿವೇಚನೆ ಅನ್ನೋದು ಕೊಟ್ಟಿದ್ದಾನೆ ಭಗವಂತ ಎಲ್ಲರಿಗೂ, ಅದನ್ನ ಯೋಚನೆ ಮಾಡಿ ಮುನ್ನಡಿಬೇಕು. ಪ್ರತಿಯೊಂದು ಅಣ್ಣನ್ ಕೇಳಕ್ ಹೋಗೋದು, ತಮ್ಮ ಆದವನ್ ಪ್ರತಿಯೊಂದು ಅಣ್ಣನ್ ಕೇಳೋದು, ಅಣ್ಣ ಅವನ್ ಮಾತ್ರ ಅವನ ಮೂಗಿನ ನೀರಕ್ಕೆ ಅವನ ಉದ್ಧಾರವನ್ನ ಮಾತ್ರ ಅವನ್ ಯೋಚನೆ ಮಾಡಿ ತಮ್ಮನ ಸಂಸಾರದ ಬಗ್ಗೆ ಅವನ್ ಅಷ್ಟೆಲ್ಲ ಯೋಚನೆಯನ್ನು ಮಾಡ್ದಲೆ ಕೆಲವರು ತಪ್ಪು ಹೇಳ್ಕೊಟ್ರೋರ್ನು ನಾವು ನೋಡಿರ್ತೀವಿ ನಮ್ಮ ಸುತ್ತಮುತ್ತ. ಹಾಗೆ ಮಾಡಬಾರ್ದು. ಇಲ್ಲಿ ಹೇಳ್ತಾ ಇದಾರೆ, ಈಗ ಯಾರು ಉನ್ನತವಾದ ಆತ್ಮವಾಗಿರ್ತಾರೆ, ಒಳ್ಳೆ ಅನುಭವವನ್ನ ಪಡ್ಕೊಂಡಿರ್ತಾರೆ, ಅವರು ಅನುಭವ ಪಡೆದಂತಹ ಆತ್ಮಗಳಿಗೆ ತೊಂದರೆಯನ್ನ ಉಂಟು ಮಾಡಬಾರ್ದು. ಇದೇ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಮಾಸ್ಟರ್ಸ್. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯ ಆಗಿದೆ ಹೊರತು ಅವರ ಪ್ರಗತಿಗೆ ಅಡ್ಡಿಯುಂಟು ಮಾಡುವಂತಹ ಕೆಟ್ಟ ಕೆಲಸಗಳನ್ನ ಹೇಳ್ಕೊಡುವಂತದ್ದಲ್ಲ ತಮ್ಮಂದಿರಿಗೆ. ಅಣ್ಣ ಆದವನು, ಯಾರು ಅಣ್ಣ ಮನೆಯಲ್ಲಿ ಒಳ್ಳೆಯವನಾಗಿರ್ತಾನೆ ಅವ್ರ ತಮ್ಮದಿರೆಲ್ಲ ಒಂದು ಒಳ್ಳೆಯವರಾಗಿರ್ತಾರೆ ಮಾಸ್ಟರ್ಸ್. ಒಂದೇ ತಿಳ್ಕೊಂಬಿಡಿ, ಯಾರ ಕುಟುಂಬದಲ್ಲಿ ಯಾರ ಸಂಸಾರದಲ್ಲಿ ಅಂದ್ರೆ ತಾಯಿ ಒಬ್ಳೇ ಇರ್ಬೋದು, ಅವ್ರ ಹೊಟ್ಟೆಲ್ ಹುಟ್ಟಿದವ್ರು ಒಬ್ಬೊಬ್ರು ಮನಸ್ಥಿತಿ ಕೂಡ ಬೇರೆ ಬೇರೆ ಇರುತ್ತೆ. ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಬುದ್ಧಿ ಇರುತ್ತೆ. ನಾವ್ ಎಷ್ಟೋ ಜನನ ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ. ಕೆಲವರು ದುಷ್ಟರಿರ್ತಾರೆ ಮಕ್ಕಳು, ಕೆಲವರು ಒಳ್ಳೆಯವರು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರುವಂತಹ ದಾರಿ ತಪ್ಪಿದ ಮಗ ಅಂತ ಒಂದು ಫಿಲಂ ಇದೆ ಅಲ್ವಾ, ಅದೆಲ್ಲರೂ ನೋಡಿರ್ತೀರ. ಅದ್ರಲ್ಲಿ ಇಬ್ರು ಮಕ್ಕಳು ಟ್ವಿನ್ಸ್ ಹುಟ್ಟಿರ್ತಾರಲ್ವಾ, ಅವ್ರಿಗೆ ಇಬ್ರು ಅಂದ್ರೆ ಅಣ್ಣ ತಮ್ಮ ಇರ್ತಾರೆ. ಅಣ್ಣನೇ ಬೇರೆ ಕಡೆ ಬೆಳಿತಾನೆ, ಅಂದ್ರೆ ಅಣ್ಣ ತಾಯಿ ಹತ್ರ ಬೆಳಿತಾನೆ, ತಮ್ಮ ಅವ್ರ ತಂದೆ ಕರ್ಕೊಂಡು ಹೋಗ್ಬಿಡ್ತಾರಲ್ವಾ, ಅವ್ರ ಇನ್ನೊಬ್ರ ಕಡೆ ಬೆಳಿತಾನೆ. ಅಂದ್ರೆ ವಾತಾವರಣ ಬೇರೆ ಬೇರೆ ವಾತಾವರಣ. ಈಗ ತಾಯಿನೇ ಕರ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಆ ಫಿಲಂ ನಾನು ನೋಡಿ ತುಂಬಾ ವರ್ಷ ಆಯ್ತು ಮಾಸ್ಟರ್ಸ್, ಗೊತ್ತಿಲ್ಲ. ಬಟ್ ಒಟ್ಟಲ್ಲಿ ಆ ಅಣ್ಣ ತಮ್ಮ ಏನ್ ಹುಟ್ಟಿರ್ತಾರೆ ಅವ್ರಿಬ್ರು ಬೇರೆ ಬೇರೆ ಕಡೆ ಬೆಳಿತಾರೆ. ಅವಾಗ ಅಣ್ಣ ಆದವನು ತಾಯಿ ಹತ್ರ ಬೆಳಿತಾ ಇರ್ತಾನೆ. ಅವನು ಒಬ್ಬ ಒಳ್ಳೆ ನಿಷ್ಠಾವಂತ, ಚೆನ್ನಾಗಿ ಓದಿ ಅವನು ಒಂದು ಏನೋ ಲೆಕ್ಚರರ್ ಆಗಿ ಕಾಲೇಜಲ್ಲಿ ಸೇರ್ಕೊಳ್ತಾರೆ ಅವರು. ಇನ್ನೊಂದು ಮಗ ಇರ್ತಾನಲ್ಲ, ಆತ ಸ್ವಲ್ಪ ಕೆಟ್ಟ ಸಹವಾಸಗಳು ಮಾಡಿ ಆತ ದಾರಿ ತಪ್ಪಿದ ಮಗ ಅಂತ ಅದಕ್ಕೆ ಫಿಲಂಗೆ ಹೆಸರು ಕೊಟ್ಟಿರೋದು. ಆತ ಕೆಟ್ಟವರ ಸಹವಾಸ ಅಂದ್ರೆ ಫ್ರೆಂಡ್ ಸರ್ಕಲ್ ಸರಿಗಿಲ್ದಲೆ ಆತ ಏನ್ ಮಾಡ್ತಾರೆ, ಆ ಚಿಕ್ಕ ಮಗ ಏನ್ ಮಾಡ್ತಾರೆ, ಕಳ್ತನ ಮಾಡೋದು, ದರೋಡೆ ಮಾಡೋದು, ದೊಡ್ಡ ದರೋಡೆಗಳು ಮಾಡೋವಂಥದ್ದು, ಜನಗಳಿಗೆ ಮೋಸ ಮಾಡಿ ಏನು ನೆಕ್ಲೆಸ್ ಕದಿಯೋದು ಆಗಿರ್ಬೋದು ಪಾರ್ಟಿಗಳಲ್ಲಿ, ಈ ತರ ದರೋಡೆ ಕೆಲಸಗಳನ್ನ ಮಾಡಿ ಆತ ಜೀವನವನ್ನ ಮಾಡ್ತಾ ಇರ್ತಾನೆ. ಬಟ್ ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ, ತಾಯಿಗೂ ಗೊತ್ತಿರಲ್ಲ, ಅವ್ರ ಅಣ್ಣಂಗೂ ಗೊತ್ತಿರೋದಿಲ್ಲ. ಗೊತ್ತಾದಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಬಟ್ ಇಬ್ರು ಹುಟ್ಟಿರೋದು ಒಂದ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿರ್ತಾರೆ ಅವರು. ಹಂಗೆ ಬೇರೆ ಬೇರೆ ಅವರ ವ್ಯಕ್ತಿತ್ವಗಳು ಬೇರೆ ಬೇರೆ ಇರುತ್ತೆ.
ಆದ್ರೂ ಭಗವಂತ ವಿವೇಚನೆಯನ್ನ ಕೊಟ್ಟಿದ್ದಾನಲ್ವಾ, ಅಣ್ಣನ ಮಾತನ್ನ ಕೇಳ್ಬೇಕಾ ಬೇಡವಾ, ತಮ್ಮನ್ ಮಾತನ್ನ ಕೇಳ್ಬೇಕಾ ಬೇಡವಾ, ಕರೆಕ್ಟ್ ಆಗಿ ಇಬ್ರು ನ್ಯಾಯಯುತವಾಗಿ ಜೀವನವನ್ನ ಮಾಡ್ಬೇಕೆ ಹೊರತು ಒಬ್ಬ ತಾನ್ ಮಾತ್ರ ಚೆನ್ನಾಗ್ ಬದುಕ್ಬೇಕು ಅನ್ನೋ ಸ್ವಾರ್ಥ ಮನೋಭಾವನೆಯಿಂದ ತಮ್ಮನ ಸಂಸಾರ ಹಾಳು ಮಾಡೋದಾಗಿರ್ಬೋದು, ತಮ್ಮನ್ನಗೆ ಕೆಟ್ಟದ್ ಬುದ್ಧಿ ಹೇಳ್ಕೊಡೋದಾಗಿರ್ಬೋದು, ಈ ತರ ಮಾಡ್ತಿರುವಂತ ಅಣ್ಣದಿರ್ಗಳನ್ನ ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ. ಯಾಕೇಳಿ, ಅವ್ರು ಮಾತ್ರ ಉದ್ಧಾರ ಆಗ್ಬೇಕು ಅನ್ನೋ ಮನೋಭಾವನೆಯಲ್ಲಿ ಇರೋಂತ ಜನಗಳವರಲ್ಲ. ಈ ತರ ಮಾಡಬಾರ್ದು ಅಂತ ಇಲ್ಲಿ ಪುಸ್ತಕದಲ್ಲಿ ಉದಾಹರಣೆ ನಾನು ಹೇಳ್ತಾ ಇದೀನಿ ಮಾಸ್ಟರ್ಸ್. ಬಟ್ ಇಲ್ಲಿ ಪುಸ್ತಕದಲ್ಲಿ ಅದೇ ಕೊಟ್ಟಿದ್ದಾರೆ ನೋಡಿ, ನಾನೇನು ಎಕ್ಸ್ಟ್ರಾ ಇಲ್ಲಿ ಹುಟ್ಟಾಕೊಂಡು ಹೇಳ್ತಾ ಇಲ್ಲ, ಪುಸ್ತಕದಲ್ಲಿ ಇರೋದಕ್ಕೆ ತಕ್ಕದಾದಂತಹ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವು ಆತ್ಮಗಳು ಎಷ್ಟೋ ಅನುಭವಗಳಿಂದ ಪ್ರಾಪ್ತ, ತುಂಬಾ ಅನುಭವಗಳನ್ನ ಪ್ರಾಪ್ತ ಮಾಡ್ಕೊಂಡಿರುತ್ತಾನೆ. ಅವನು ತನಗಿಂತ ಕಡಿಮೆ ಅನುಭವಗಳಿರುವಂತಹ ವ್ಯಕ್ತಿಗಳಿಂದ ಅನಾವಶ್ಯಕ ಲಾಭವನ್ನ ಪಡ್ಕೊಳ್ಬಾರ್ದು. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯವಾಗಿದೆ ಹೊರತು ಅವನ ಪ್ರಗತಿಗೆ ಅಡ್ಡಿ ಉಂಟು ಮಾಡುವುದಲ್ಲ. ನೋಡಿ, ಈ ಲೈನ್ ಎಷ್ಟು ಚೆನ್ನಾಗಿದೆ, ಇಷ್ಟನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇದು ಪೇಜ್ ನಂಬರ್ 267 ಅಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಲಾಸ್ಟ್ ಲೈನ್ಸ್ ಬರುತ್ತೆ. ಲಾಸ್ಟ್ 4-5 ಲೈನ್ಸ್ ಇದೆ ನೋಡಿ ಮಾಸ್ಟರ್ಸ್, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಾ ನೋಡೋಣ. ತನಗೊಂದು ಹೊಸ ಮನೋಮಯ ಕೋಶವನ್ನ ನಿರ್ಮಾಣ ಮಾಡಿಕೊಂಡ ಮೇಲೆ ಅವನು ಒಂದು ಹೆಜ್ಜೆಯನ್ನ ಮುಂದಿಡ್ತಾನೆ. ಈಗ ಅವನು ಸೂಕ್ಷ್ಮ ಪರಮಾಣುಗಳತ್ತ ಗಮನ ಹರಿಸಿ ಅವುಗಳನ್ನ ಪುನಃ ಜೀವಿತಗೊಳಿಸ್ತಾನೆ. ತಕ್ಷಣವೇ ಅನ್ಯ ಪರಮಾಣುಗಳನ್ನ ತನ್ನತ್ತ ಆಕರ್ಷಿಸಿಕೊಂಡು ಹಿಂದಿನ ಸೂಕ್ಷ್ಮ ತತ್ವದಂತೆ ಮೆತ್ತಿಕೊಳ್ಳುತ್ತಾನೆ. ಇವು ಅವನು ಹಿಂದಿನ ಸಲ ತನ್ನ ಸೂಕ್ಷ್ಮ ಶರೀರವನ್ನ ತ್ಯಜಿಸುವ ಸಮಯದಲ್ಲಿ ಅದರೊಂದಿಗೆ ಇದ್ದ ಪರಮಾಣುಗಳೇ ಆಗಿವೆ. ತನ್ನ ಹಿಂದಿನ ಜನ್ಮಗಳಲ್ಲಿ ಸಾಧಿಸಿದಂತಹ ಸಮಸ್ತ ಭಾವನಾತ್ಮಕ ಪ್ರಗತಿಯು ಈಗ ಅವನ ಹೊಸ ಸೂಕ್ಷ್ಮ ಶರೀರದೊಂದಿಗೆ, ಅಂದ್ರೆ ಅವನ ಸೂಟ್ ಅಂತ ಹೇಳ್ಬೋದು, ಅವನ ಹೊಸ ಸೂಕ್ಷ್ಮ ಶರೀರದೊಂದಿಗೆ ಸೇರಿಕೊಂಡು ಈ ಹೊಸ ಜೀವನದಲ್ಲಿ ಅವನೊಂದಿಗೆ ಇರುತ್ತದೆ. ಸೂಕ್ಷ್ಮ ಲೋಕದಲ್ಲಿರುವಾಗ ಅವನು ಆಡಿದಂತಹ ಕಾರ್ಯಗಳು, ಪರಿಣಾಮಗಳು ಈ ಹೊಸ ಶರೀರದಲ್ಲಿ ಜೊತೆಗೂಡ್ತವೆ. ಉದಾಹರಣೆಗಾಗಿ ಅವನು ಸಂಗೀತದ ಅಧ್ಯಯನ ಮಾಡಿದ್ದರೆ ಅವನಿಗೆ ಮುಂದಿನ ಭೌತಿಕ ಜೀವನದಲ್ಲಿ ಸಂಗೀತವನ್ನ ತನ್ನ ಆನಂದದ ಸಾಧನವನ್ನಾಗಿ ಅಥವಾ ವ್ಯಕ್ತಿಯನ್ನಾಗಿ ಸ್ವೀಕರಿಸುವ ತೀವ್ರ ಇಚ್ಛೆಯುಂಟಾಗುತ್ತೆ. ಈ ಜನ್ಮದಲ್ಲಿ ತನ್ನ ಈ ಪ್ರತಿಭೆಯನ್ನು ವಿಕಸಿಸಿಕೊಳ್ಳುವುದು ಅವನಿಗೆ ಸುಲಭವಾಗುತ್ತೆ. ಒಂದು ಹೊಸ ಸೂಕ್ಷ್ಮ ಶರೀರ ಹಳೆ ಶರೀರಕ್ಕಿಂತ ಎಷ್ಟೋ ಹೆಚ್ಚು ಸಂವೇದನಶೀಲವಾಗಿರುತ್ತದೆ. ಅರ್ಥಾತ್ ಅದು ತನ್ನ ಭಾವನೆಗಳನ್ನ ಅಧಿಕ ಸಶಕ್ತವಾಗಿ ವ್ಯಕ್ತಗೊಳಿಸಬಲ್ಲದು. ಪೇಜ್ ನಂಬರ್ 268 ಬಂದ್ವಿ. ಇಲ್ಲಿಗೆ ನಾವು ಸ್ಟಾಪ್ ಮಾಡಿರೋಣ ಮಾಸ್ಟರ್ ಸ್ವಾಧ್ಯಾಯವನ್ನ. ಮತ್ತೆ ನೀವು ಈ ವಿಡಿಯೋನ ಪ್ಲೇ ಮಾಡ್ಕೊಂಡು ಮತ್ತೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಕೇಳಿಸ್ಕೊಳ್ಳಿ ಮಾಸ್ಟರ್ಸ್, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಸಮಯ ಆಗ್ತಾ ಇದೆ. ಈಗ ಎಲ್ಲರೂ 10 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಸುಖಸ್ಥಿರಾಸನದಲ್ಲಿ 2 ಕೈಗಳನ್ನ ಜೋಡಿಸ್ಕೊಂಡು ಕಾಲುಗಳನ್ನ ಕ್ರಾಸ್ ಮಾಡಿ ಕಣ್ಗಳನ್ನ ಮುಚ್ಚಿ ಆರಾಮಾಗಿ ಕುಳಿತುಕೊಳ್ಳಿ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಮಾಸ್ಟರ್ಸ್. ಯುವರ್ ಬ್ರೆತ್ ಈಸ್ ಯುವರ್ ಗುರು. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ. ಪ್ರತಿಯೊಂದು ಉಸಿರಾಟ ಒಳಗಡೆ, ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದರ ಮೇಲೆ ಗಮನ ಇರಿಸಿ ಮಾಸ್ಟರ್ಸ್. ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಆಲಿಸುತ್ತಾ ಆಳವಾಗಿ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯಿರಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಎಲ್ಲರೂ ಆಳವಾಗಿ ಧ್ಯಾನದಲ್ಲಿ ಮುನ್ನಡೆಯಿರಿ ಮಾಸ್ಟರ್ಸ್.
Be with your breath, ignore all your thoughts. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ನಾವು ಮಾಡ್ತಾ ಇರೋದು ಆನಾಪಾನ ಸತಿ ಧ್ಯಾನ. ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಸಾಮೂಹಿಕ ಧ್ಯಾನದಲ್ಲಿ ನಿರತರಾಗಿದ್ದೇವೆ ಮಾಸ್ಟರ್ಸ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ.
ಸಂಗೀತ ನಿಂತರೂ ಕೂಡ ಹಾಗೆ ಮೌನ ಧ್ಯಾನದಲ್ಲಿ ಮುಂದುವರಿಯಿರಿ ಮಾಸ್ಟರ್ಸ್. ಆಳವಾಗಿ ನಿಮ್ಮೊಳಗೆ ಪ್ರವೇಶಿಸ್ಕೊಳ್ಳಿ. ಶ್ವಾಸ ಗುರುವಿನೊಂದಿಗೆ ಇರಿ. ಶಾಂತವಾಗಿರಿ.